ಇವತ್ತು ವೆಂಕಟಪ್ಪನವರು ಮಾಡಿದಂಥ 14 ಕೋಟಿ ರೂಪಾಯಿ ಗೌರ್ಮೆಂಟ್ ಶಾಲೆ ಇದು ಮಾದರಿ. ಅವುಗಳು ಎಲ್ಲ ಜಮೀನು ದಾನ ಕೊಟ್ಟಿರ್ಬೋದು, ಅದು ಬೇರೆ ವಿಚಾರ. ಬಟ್ ನಮ್ಗೆ ಸ್ವಾರ್ಥ ಇದೆ, ಅವ್ರಿಗೇನು ಸ್ವಾರ್ಥ ಇಲ್ಲ. ನಾನು ಮಧು ಬಂಗಾರಪ್ಪನವ್ರಿಗೆ ನಾನು ಹೇಳಿದ್ದೇನೆ, ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ಗಳಲ್ಲಿ ಕೂಡ ನಾನು ಮಾತಾಡ್ತೀನಿ. ಕಂಪಲ್ಸರಿ ಅಲ್ಯುಮಿನಿ ಅಸೋಸಿಯೇಷನ್, ಹಳೆ ವಿದ್ಯಾರ್ಥಿಗಳ ಸಂಘಗಳು ಕಂಪಲ್ಸರಿ ರಚನೆ ಆಗಬೇಕು. ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದಿರ್ತಾರೆ, ಅವರೆಲ್ಲ ಏನೇನು ಗೊತ್ತು ಆ ಶಾಲೆಗಳನ್ನ ಎಲ್ಲರೂ ಕೂಡ ಅವರವರು ಓದಂಥ ಶಾಲೆಗಳು ಗುರುಗಳಿಗೆ ಗೌರವ ಕೊಡುವಂಥ ಕೆಲಸ, ಅದು ಕೂಡ ಸಂಘಟನೆ ಆಗಬೇಕು ಅಂತ ಹೇಳಿದ್ದೇನೆ. ಸೊ ಇವತ್ತು ಎಲ್ಲರೂ ಕೂಡ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಕು. ಅವರು ಬದುಕಿನಲ್ಲಿ ಯಾವುದೂ ಶಾಶ್ವತ ಇಲ್ಲ, ಇಂಥ ಕೆಲಸಗಳು ಮಾತ್ರ ಶಾಶ್ವತವಾಗಿ ಮುಂದುವರಿದೆ. ಅದಕ್ಕೆ ಸರ್ಕಾರ ಅವ್ರಿಗೆ ಅಭಿನಯಿಸ್ತದೆ. ಅದಕ್ಕೋಸ್ಕರ ನಾನು ಹೊರಟಿಯವರು ಮಧು ಬಂಗಾರಪ್ಪನವರು ಎಷ್ಟೇ ಕಷ್ಟ ಇದ್ರೂ ಬರಬೇಕು ಅಂತೇಳಿ. ಸರ್, ಈಗ ಪ್ರತಿ ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ ಸರ್ CM. ನೋಡಿ, ಬಜೆಟಲ್ಲೇ ತೀರ್ಮಾನ ಮಾಡಿದ್ದು ಒಂದು 8,000 ಕೋಟಿ ರೂಪಾಯಿ ಅಷ್ಟು. ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ, ಆಡಳಿತದವ್ರಿಗೂ ಕೊಡ್ತೀವಿ, ಎಲ್ಲರೂ ಕೂಡ ಕೊಡ್ತೀವಿ. ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಬಜೆಟಲ್ಲೇ 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿದ್ದೀವಿ. BWಗೆ ಒಂದಷ್ಟು ಹಣ, ಜಿಲ್ಲಾ ರೂರಲ್ ಪಂಚಾಯತಿ ಅದಕ್ಕೊಂದಷ್ಟು 25%, ಮಿಕ್ಕಿದ್ದು ಒಂದು 25% ಶಾಸಕರ ವಿವೇಚನೆಗೆ ಅದಕ್ಕೆ ಅವಕಾಶವನ್ನು ಮಾಡ್ತೀವಿ. ಬಿಜೆಪಿ ಕೊಟ್ಟಿಲ್ಲ ಅಂತೇಳಿ ಸರ್ ಆರೋಪ ಈಗ ಶುರು ಮಾಡ್ತಾ ಇದ್ದೀವಿ. ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ, ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಂಡಿರುವವರು ಇವ್ರಿಗೂ ಜಾಗೃತಿ ಕಿತ್ಕೊಂಡು ಅದು ಮತ್ತು ಬಿಡಿದಾರೆ. ನಾವು ಆ ಕೆಲಸ ಮಾಡೋದಿಲ್ಲ. ನಾವು ಸರ್, ಬೆಂಗಳೂರಲ್ಲಿ 40 ಶಾಲೆಗಳಿಗೆ ಉಸಿ ಬಾಂಬ್ ಬೆದರಿಕೆ ಕರೆ ಬರ್ತಾಯಿದೆ ಸರ್, ಪದೇ ಪದೇ ಈ ರೀತಿ ಬರ್ತಾ ಇದೆ. ಯಾವುದು ಇಲ್ಲ, ಅವೆಲ್ಲ ಸುಳ್ಳು. ಯಾರು ಗಾಬರಿ ಪಡ್ಕೋಬೇಕಾಗಿಲ್ಲ. ಬಟ್ ಮುನ್ನೆಚ್ಚರಿಕೆಯಿಂದ ನಮ್ಮ ಅಧಿಕಾರಿಗಳು ಸದನ ಸಮಾವೇಶ ಹೋಗ್ತಾ ಇದ್ದೀನಪ್ಪ. ನಮ್ಮ ಸರ್ಕಾರದ್ದು GST ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಸರ್. GST ಸಣ್ಣ ಪುಟ್ಟ ಅಂಗಡಿಯವ್ರಿಗೆ ಸರ್, ನಾನು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದ್ದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀನಿ ಸರ್. ಬಿಜೆಪಿ ಅವ್ರ ಬಗ್ಗೆ ಸರ್ ಸಂಸ್ಕಾರ ಸರ್, ಇವತ್ತು ವೆಂಕಟಪ್ಪನವರು ಮಾಡಿದಂಥ 14 ಕೋಟಿ ರೂಪಾಯಿ ಗೌರ್ಮೆಂಟ್ ಶಾಲೆ ಇದು ಮಾದರಿ. ಅವುಗಳು ಎಲ್ಲ ಜಮೀನು ದಾನ ಕೊಟ್ಟಿರ್ಬೋದು, ಅದು ಬೇರೆ ವಿಚಾರ. ಬಟ್ ನಮ್ಗೆ ಸ್ವಾರ್ಥ ಇದೆ, ಅವ್ರಿಗೇನು ಸ್ವಾರ್ಥ ಇಲ್ಲ. ನಾನು ಮಧು ಬಂಗಾರಪ್ಪನವ್ರಿಗೆ ನಾನು ಹೇಳಿದ್ದೇನೆ, ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ಗಳಲ್ಲಿ ಕೂಡ ನಾನು ಮಾತಾಡ್ತೀನಿ. ಕಂಪಲ್ಸರಿ ಅಲ್ಯುಮಿನಿ ಅಸೋಸಿಯೇಷನ್, ಹಳೆ ವಿದ್ಯಾರ್ಥಿಗಳ ಸಂಘಗಳು ಕಂಪಲ್ಸರಿ ರಚನೆ ಆಗಬೇಕು. ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದಿರ್ತಾರೆ, ಅವರೆಲ್ಲ ಏನೇನು ಗೊತ್ತು ಆ ಶಾಲೆಗಳನ್ನ ಎಲ್ಲರೂ ಕೂಡ ಅವರವರು ಓದಂಥ ಶಾಲೆಗಳು ಗುರುಗಳಿಗೆ ಗೌರವ ಕೊಡುವಂಥ ಕೆಲಸ, ಅದು ಕೂಡ ಸಂಘಟನೆ ಆಗಬೇಕು ಅಂತ ಹೇಳಿದ್ದೇನೆ. ಸೊ ಇವತ್ತು ಎಲ್ಲರೂ ಕೂಡ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಕು. ಅವರು ಬದುಕಿನಲ್ಲಿ ಯಾವುದೂ ಶಾಶ್ವತ ಇಲ್ಲ, ಇಂಥ ಕೆಲಸಗಳು ಮಾತ್ರ ಶಾಶ್ವತವಾಗಿ ಮುಂದುವರಿದೆ. ಅದಕ್ಕೆ ಸರ್ಕಾರ ಅವ್ರಿಗೆ ಅಭಿನಯಿಸ್ತದೆ. ಅದಕ್ಕೋಸ್ಕರ ನಾನು ಹೊರಟಿಯವರು ಮಧು ಬಂಗಾರಪ್ಪನವರು ಎಷ್ಟೇ ಕಷ್ಟ ಇದ್ರೂ ಬರಬೇಕು ಅಂತೇಳಿ. ಸರ್, ಈಗ ಪ್ರತಿ ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ ಸರ್ CM. ನೋಡಿ, ಬಜೆಟಲ್ಲೇ ತೀರ್ಮಾನ ಮಾಡಿದ್ದು ಒಂದು 8,000 ಕೋಟಿ ರೂಪಾಯಿ ಅಷ್ಟು. ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ, ಆಡಳಿತದವ್ರಿಗೂ ಕೊಡ್ತೀವಿ, ಎಲ್ಲರೂ ಕೂಡ ಕೊಡ್ತೀವಿ. ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಬಜೆಟಲ್ಲೇ 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿದ್ದೀವಿ. BWಗೆ ಒಂದಷ್ಟು ಹಣ, ಜಿಲ್ಲಾ ರೂರಲ್ ಪಂಚಾಯತಿ ಅದಕ್ಕೊಂದಷ್ಟು 25%, ಮಿಕ್ಕಿದ್ದು ಒಂದು 25% ಶಾಸಕರ ವಿವೇಚನೆಗೆ ಅದಕ್ಕೆ ಅವಕಾಶವನ್ನು ಮಾಡ್ತೀವಿ. ಬಿಜೆಪಿ ಕೊಟ್ಟಿಲ್ಲ ಅಂತೇಳಿ ಸರ್ ಆರೋಪ ಈಗ ಶುರು ಮಾಡ್ತಾ ಇದ್ದೀವಿ. ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ, ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಂಡಿರುವವರು ಇವ್ರಿಗೂ ಜಾಗೃತಿ ಕಿತ್ಕೊಂಡು ಅದು ಮತ್ತು ಬಿಡಿದಾರೆ.
ನಾವು ಆ ಕೆಲಸ ಮಾಡೋದಿಲ್ಲ. ನಾವು ಅವ್ರಿಗೂ ಕೊಡ್ತೀವಿ. ಸರ್ ಬೆಂಗಳೂರಲ್ಲಿ ಸರ್ 40 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಬರ್ತಾ ಇದೆ ಸರ್. ಪದೇ ಪದೇ ಈ ರೀತಿ ಬರುತ್ತೆ. ಯಾವುದು ಇಲ್ಲ, ಅವೆಲ್ಲ ಸುಳ್ಳು. ಯಾರು ಗಾಬರಿ ಪಡ್ಕೋಬೇಕಾಗಿಲ್ಲ. ಬಟ್ ಮುನ್ನೆಚ್ಚರಿಕೆಯಿಂದ ನಾವು ಅಧಿಕಾರಿಗಳು ಸರ್ ನಾಳೆ ಸದನ ಸಮಾವೇಶ ಹೋಗ್ತಾ ಇದ್ದೀನಪ್ಪ. ನಮ್ಮ ಸರ್ಕಾರದವರು ಜಿಎಸ್ಟಿ ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಸರ್. ಜಿಎಸ್ಟಿ ಸಣ್ಣ ಪುಟ್ಟ ಅಂಗಡಿಯವ್ರಿಗೆ ಸರ್ ನಾನು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದ್ದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀನಿ. ಸರ್ ಬಿಜೆಪಿ ಅವ್ರ ತಮ್ಮ ಬಗ್ಗೆ ಸರ್ ಸಂಸ್ಕಾರ ಹುಡುಕಿಯಾರ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.